ಹಲೋ ಪ್ರಿಯ ವೀಕ್ಷಕರೇ, ನನ್ನ ಚಾನಲ್ ಕುಕ್ ಆ್ಯಂಡ್ ಗಾರ್ಡನಿಂಗ್ ವಿತ್ ರೇಣು. ನಾನೀಗ ನಿಮಗೆ ಅಂಜೀರ ಹಣ್ಣು ಅಂದರೆ ಡ್ರೈ ಫ್ರೂಟ್ಸ್ ಇದರಲ್ಲಿ ಬರ್ತದೆ ಅಂಜೀರ, ಅದರ ಬಗ್ಗೆ ನಾನು ನಿಮಗೆ ಅದರ ಉಪಯೋಗ ತಿಳಿಸಿಕೊಡ್ತೇನೆ. ಅಂಜೀರ ಹಣ್ಣು, ಈ ಹಣ್ಣುಗಳ ಸೇವನೆಯಿಂದ ಅಧಿಕ ಕೆಲಸದಿಂದ ಉಂಟಾದ ದೈಹಿಕ ಮತ್ತು ಮಾನಸಿಕ ಒತ್ತಡ ನಿವಾರಣೆಯಾಗಿ ಚೈತನ್ಯ ಉಂಟಾಗುತ್ತದೆ. ಈ ಹಣ್ಣಿನಲ್ಲಿ ನಾರಿನಂಶವಿರುವುದರಿಂದ ಮಲಬದ್ಧತೆ ಇರುವವರು ಸೇವಿಸುವುದೊಳ್ಳೆಯದು. ಮೂಲವ್ಯಾಧಿಯಿಂದ ಬಳಲುವವರು 3 ಅಂಜೂರ ಹಣ್ಣುಗಳನ್ನು ರಾತ್ರಿ ಹೊತ್ತು ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದ ಕೂಡಲೇ ಆ ಹಣ್ಣುಗಳನ್ನು ತಿಂದು ನೀರು ಕುಡಿಯಬೇಕು. ಕೆಮ್ಮು ದಮ್ಮು ಇರುವವರು ಇದನ್ನು ಸೇವನೆ ಮಾಡುವುದರಿಂದ ಕಫ ಹೊರಗೆ ಬರಲು ಸಹಾಯವಾಗುವುದು. ಬಾಯಿಯಲ್ಲಿ ಹುಣ್ಣಾಗಿದ್ದರೆ ಮತ್ತು ತುಟಿ ಒಡೆದಿದ್ದರೆ ಈ ಹಣ್ಣನ್ನು ಸೇವಿಸುವುದರಿಂದ ವಾಸಿಯಾಗುತ್ತದೆ. ಮೂಗಿನಲ್ಲಿ ರಕ್ತಸ್ರಾವವಾಗುತ್ತಿದ್ದರೆ ಈ ಹಣ್ಣನ್ನು ಸೇವಿಸುವುದು ಒಳ್ಳೆಯದು. ಇದಲ್ಲದೆ ಈ ಹಣ್ಣು ಜ್ವರ ನಿವಾರಕವಾಗುವುದಲ್ಲದೆ ಪ್ರತಿದಿನ ಇದನ್ನು ತಿನ್ನುವ ಅಭ್ಯಾಸವಿಟ್ಟುಕೊಂಡರೆ ರೋಗ ನಿರೋಧಕ ಶಕ್ತಿ ಹೆಚ್ಚುವುದಲ್ಲದೆ ರಕ್ತ ವೃದ್ಧಿಯನ್ನು ಮಾಡುತ್ತದೆ. ಇದು ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ಅಪಕ್ವ ಹಣ್ಣಿನ ಬಿಳಿ ದ್ರವವು ಕಫ ನಿವಾರಕ ಮತ್ತು ಮೂತ್ರಜನಕವಾಗಿದೆ. ಕ್ಷಯರೋಗ ಹಾಗೂ ಕುಷ್ಠದಿಂದ ಬಳಲುವವರಿಗೆ ಈ ಹಣ್ಣುಗಳ ಸೇವನೆ ಒಳ್ಳೆಯದು. ಕುರುವಿನ ಮೇಲೆ ಅಂಜೂರದ ತಿರುಳನ್ನು ಪಟ್ಟು ಕಟ್ಟುವುದರಿಂದ ಕೀವು ಹೊರಬಂದು ನೋವು ಕಡಿಮೆಯಾಗುತ್ತದೆ. ಒಣಗಿದ ಅಂಜೂರ 250 ಗ್ರಾಂ, ಒಣ ದ್ರಾಕ್ಷಿ 250 ಗ್ರಾಂ ಮತ್ತು ಒಣ ಖರ್ಜೂರ 250 ಗ್ರಾಂ ಇವುಗಳನ್ನೆಲ್ಲ ಸೇರಿಸಿ ಕುಟ್ಟಿ ಪುಡಿ ಮಾಡಿ ತುಪ್ಪದಲ್ಲಿ ಬೇಯಿಸಿ ಲೇಹ್ಯವನ್ನು ತಯಾರಿಸಿಕೊಂಡು ಪ್ರತಿದಿನ 2 ಬಾರಿ 1 ಚಮಚ ಸೇವಿಸಿದರೆ ದೇಹದಲ್ಲಿ ಬಲ ಮತ್ತು ಶಕ್ತಿ ವೃದ್ಧಿಯಾಗುವುದು. ಕೀವು ತುಂಬಿದ ಪಕ್ವವಾಗದ ಕುರುಗಳ ಮೇಲೆ ಹಸಿ ಅಂಜೂರದ ಹಣ್ಣಿನ ತಿರುಳನ್ನು ಕಟ್ಟುತ್ತಾ ಬಂದರೆ ಕುರು ಬೇಗ ಹಣ್ಣಾಗಿ ಒಡೆದು ಮಾಯವಾಗುತ್ತದೆ. ಅಜೀರ್ಣ, ಅರುಚಿಯಿಂದಾಗಿ ವಾಂತಿ ಮತ್ತು ವಾಕರಿಕೆ ಇರುವಾಗ ಅಂಜೂರದ ಹಣ್ಣನ್ನು ಸಣ್ಣಗೆ ಕತ್ತರಿಸಿ ಅದನ್ನು ನೀರಿನಲ್ಲಿ ಕುದಿಸಿ ಆ ನೀರನ್ನು ಸೋಸಿ ಕುಡಿಯುತ್ತಾ ಬಂದರೆ ಅರುಚಿ ದೂರವಾಗುತ್ತದೆ ಹಾಗೂ ವಾಂತಿ ವಾಕರಿಕೆಗಳು ನೀಗುತ್ತದೆ. ಒಣ ಅಂಜೂರವನ್ನು ಹಾಲಿನಲ್ಲಿ ಅರೆದು ಲೇಪಿಸಿದರೆ ಹುಣ್ಣುಗಳಿಂದ ಬರುವ ದುರ್ಗಂಧ ದೂರವಾಗುತ್ತದೆ. ಈ ಮಾಹಿತಿ ಉಪಯೋಗವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ.